ನಮಸ್ಕಾರ. ಮನುಷ್ಯ ಜೀವನದ ಉದ್ದೇಶ ಯಾವುದು, ಗುರಿ ಯಾವುದು ಅಂತ ಪ್ರಶ್ನೆ ಬಂದಾಗ ನಮ್ಮ ಹಿರಿಯರು ಕೊಟ್ಟಂಥ ಉತ್ತರ 4 ವಿಧದ ಪುರುಷಾರ್ಥಗಳ ಸಂಪಾದನೆ ಮಾಡಬೇಕು ಅಂತ ಹೇಳಿ. 4 ವಿಧದ ಪುರುಷಾರ್ಥಗಳು ಯಾವುವು ಅಂತ ಕೇಳಿದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿಬಿಡ್ತಾರೆ. ಧರ್ಮ, ಅರ್ಥ, ಕಾಮವನ್ನು ಈ ಲೋಕದ ಬದುಕಿನೊಟ್ಟಿಗೆ ಕಟ್ಟಿಕೊಟ್ಟು ಅದನ್ನು ಸಂಪಾದನೆ ಮಾಡಲಿಕ್ಕಾಗ್ತದೆ. ಆದರೆ ಮೋಕ್ಷದ ಪ್ರಾಪ್ತಿ ಮಾತ್ರ ಅದು ವಿಶಿಷ್ಟವಾದದ್ದು. ಮೋಕ್ಷದ ಪ್ರಾಪ್ತಿ ಅಧ್ಯಾತ್ಮ ಜ್ಞಾನದಿಂದ, ಆತ್ಮಜ್ಞಾನದಿಂದ ಮಾತ್ರ ಬರ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಆತ್ಮಜ್ಞಾನವನ್ನು ಪಡೆಯುವಂತಹ ಬಗೆಯಂತೂ ಅದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬಂದರೆ ನಮ್ಮ ಹಿರಿಯರು ಉತ್ತರ ಕೊಡ್ತಾರೆ. ವೇದ ಉಪನಿಷತ್ತುಗಳು ಆತ್ಮಜ್ಞಾನವನ್ನು ಬೋಧನೆ ಮಾಡ್ತವೆ. ಅದರಲ್ಲಿಯೂ ಉಪನಿಷತ್ತು ಗುರುವಿನ ಸಮೀಪದಲ್ಲಿಯೇ ಕುಳಿತು ಕೇಳಬೇಕಾದಂಥ ವಿದ್ಯೆ ಅಂತ ಅರ್ಥ. ಅದಕ್ಕೆ ವೇದಾಂತ ಎನ್ನತಕ್ಕಂಥ ಇನ್ನೊಂದು ಹೆಸರು ಕೂಡ ಇದೆ. ವೇದದ ಕೊನೆಯಲ್ಲಿ ಬರುವುದು ಅಂತ ಒಂದರ್ಥ, ವೇದದ ಸಾರಭೂತವಾದಂಥ ಭಾಗ ಅಂತ ಅರ್ಥ. ಈ ಉಪನಿಷತ್ತು ಮಾನವ ಲೋಕದ ಕಲ್ಯಾಣವನ್ನೇ ಬಯಸ್ತದೆ. ಈ ಬದುಕನ್ನು ಚೆನ್ನಾಗಿ ಮಾಡಿಕೊಳ್ಳುವುದನ್ನು ಹೇಳ್ತಾ ಹೇಳ್ತಾ ಈ ಬದುಕಿನ ನಂತರ ಮುಕ್ತಿಯನ್ನು ಪಡೆಯುವಂಥ ವಿಧಾನವನ್ನು ಅದು ಹೇಳಿಕೊಡ್ತದೆ. ಸಂಪೂರ್ಣವಾದಂತಹ ಭೂತ ಪ್ರಪಂಚವನ್ನು ಪ್ರೀತಿಸುವುದನ್ನು ಉಪನಿಷತ್ತು ಕಲಿಸ್ತದೆ. ಇದಕ್ಕೊಂದು ಉದಾಹರಣೆಯಾಗಿ ಈಶಾವಾಸ್ಯ ಉಪನಿಷತ್ತಿನ ಒಂದು ಮಂತ್ರವನ್ನು ನಾವು ನೋಡಬಹುದು. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಎನ್ನುವಂಥ ಮಾತಿದೆ. ಸಂಪೂರ್ಣವಾದಂಥ ಜಗತ್ತು ಈಶ್ವರನ ಮನೆ ಅಂಥೇಳಿ. ಅಲ್ಲಿಯೇ ಬರುವಂಥ ಇನ್ನೊಂದು ಮಂತ್ರ ತುಂಬ ಅರ್ಥಪೂರ್ಣವಾದಂಥದ್ದು. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ ಅಂತ ಹೇಳಿಬಿಡ್ತಾನೆ. ಅಂದರೆ ಯಾವ ವ್ಯಕ್ತಿ ಸರ್ವಭೂತಾನಿ, ಎಷ್ಟು ಸರ್ವಾಣಿ ಭೂತಾನಿ, ಎಲ್ಲ ಭೂತಗಳು ಅಂದರೆ ಪೃಥಿವಿ, ಅಪ್, ತೇಜಸ್ಸು, ವಾಯು, ಆಕಾಶ, ಇವುಗಳನ್ನು ಪಂಚಭೂತಗಳು ಅಂತ ಕರಿತೇವೆ. ಈ ಪಂಚಭೂತಗಳಲ್ಲಿ ಆತ್ಮನನ್ನು ಕಾಣ್ತಾನೆಯೋ, ಸರ್ವಭೂತೇಷು ಚಾತ್ಮಾನಂ, ಈ ಪಂಚಭೂತಗಳಲ್ಲಿ ಆತ್ಮನನ್ನು ಕಾಣುವುದು ಮತ್ತು ಆತ್ಮದಲ್ಲಿ ಪಂಚಭೂತಗಳನ್ನು ಕಾಣುವುದು, ಈ ಎರಡು ವಿಶಿಷ್ಟವಾದಂಥ ಪ್ರಕ್ರಿಯೆ. ಸರ್ವಾಣಿ ಭೂತಾನಿ ಆತ್ಮನೇ ಏವ ಅನುಪಶ್ಯತಿ, ಎಲ್ಲ ಭೂತಗಳನ್ನು ಆತ್ಮನಲ್ಲಿ ನೋಡುವ ಬಗೆ ಒಂದು. ಇನ್ನೊಂದು ಎಲ್ಲ ಭೂತಗಳಲ್ಲಿ ಆತ್ಮನನ್ನು ಕಾಣುವುದು. ಅಂದರೆ ಸಕಲ ಜೀವಿಗಳಲ್ಲಿಯೂ ಕೂಡ ಆತ್ಮನಿದ್ದಾನೆ, ಪರಮಾತ್ಮನಿದ್ದಾನೆ. ಅಂದರೆ ಪ್ರತಿಯೊಂದು ಜೀವಿಯ ಹೃದಯವೂ ಕೂಡ ಅದು ದೇವಮಂದಿರವೇ ಆಗಿದೆ. ಪ್ರತಿಯೊಂದು ಜೀವಿಯಲ್ಲೂ ಭಗವಂತನಿದ್ದಾನೆ ಅನ್ನತಕ್ಕಂಥ ಭಾವ ಯಾವಾಗ ಮೂಡುತ್ತದೆ, ತಥೋನ ವಿಜುಗುಪ್ಸತೆ, ಆಗ ಮನುಷ್ಯ ವಿಶೇಷವಾಗಿ ಅಸಹ್ಯ ಪಡುವುದಿಲ್ಲ, ಜುಗುಪ್ಸೆಯನ್ನು ಪಡುವುದಿಲ್ಲ ಅಂತ ಉಪನಿಷತ್ತಿನ ಮಂತ್ರ ಹೇಳ್ತದೆ. ಇದಕ್ಕೆ ಸಾರ್ಥಕವಾದಂಥ ಒಂದು ಕತೆ ರಾಮಕೃಷ್ಣ ಪರಮಹಂಸರ ಬದುಕಿನಲ್ಲಿ ಕೂಡ ನಡೀತದೆ. ರಾಮಕೃಷ್ಣ ಪರಮಹಂಸರು ಒಮ್ಮೆ ಕಾಳಿಕಾದೇವಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳಿ ನೈವೇದ್ಯವನ್ನು ಸಿದ್ಧಪಡಿಸಿಕೊಂಡು ತಗೊಂಡು ಹೋಗ್ತಾ ಇರ್ತಾರೆ. ಆದರೆ ಆ ನೈವೇದ್ಯ ಕಾಳಿಕಾದೇವಿಗೆ ನಿವೇದನೆ ಮಾಡುವ ಮೊದಲೇ ಒಂದು ಬೆಕ್ಕು ಬಂದು ಅದನ್ನು ತಿಂದು ಬಿಡ್ತದೆ. ಆದರೆ ರಾಮಕೃಷ್ಣ ಪರಮಹಂಸರು ಆಗ ಕೋಪ ಮಾಡಿಕೊಳ್ಳೋದಿಲ್ಲ. ಬದಲಾಗಿ ಅವರು ಪ್ರಾರ್ಥನೆ ಮಾಡ್ತಾ ಹೇಳ್ತಾರೆ, ದೇವಿ ನೀನು ಯಾವುದೆಲ್ಲ ಸ್ವರೂಪದಲ್ಲಿ ಬರ್ತಿ, ಹಸಿದ ಬೆಕ್ಕಿನ ಸ್ವರೂಪದಲ್ಲಿ ಬಂದು ನೈವೇದ್ಯವನ್ನು ಸ್ವೀಕಾರ ಮಾಡಿದೆಯಲ್ಲ, ನನಗೆ ಸಂತೋಷ ಆಯಿತು ಅಂತ ಹೇಳ್ತಾರೆ. ಅಂದರೆ ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೆ, ಎಲ್ಲ ಜೀವಿಗಳಲ್ಲಿ ಭಗವಂತನನ್ನು ಕಂಡಿದ್ದಾರೆ, ಅಂಥವರಿಗೆ ಮಾತ್ರ ಈ ಬಗೆಯ ಕಲ್ಪನೆ ಬರಲಿಕ್ಕೆ ಸಾಧ್ಯ, ಅಂಥವರು ಮಾತ್ರ ಮೋಕ್ಷದೆಡೆಗೆ ಹೋಗಬಹುದು ಎನ್ನುವುದು ಇದರ ಅರ್ಥ. ಆ ನೆಲೆಯಲ್ಲಿ ಯೋಚನೆ ಮಾಡಿದಾಗ ಭೂಮಂಡಲದಲ್ಲಿರತಕ್ಕಂಥ ಎಲ್ಲವನ್ನ ನಾವು ಪ್ರೀತಿಸಬೇಕಾಗಿದೆ. ಸೂರ್ಯನನ್ನು ಪ್ರೀತಿಸಬೇಕು, ಚಂದ್ರನನ್ನು ಪ್ರೀತಿಸಬೇಕು, ಮಣ್ಣನ್ನು ಪ್ರೀತಿಸಬೇಕು, ಮರಗಿಡಗಳನ್ನು ಪ್ರೀತಿಸಬೇಕು, ಸಕಲ ಜೀವರಾಶಿಗಳನ್ನು ಪ್ರೀತಿಸಬೇಕು. ಇದು ಉಪನಿಷತ್ತು ಹೇಳತಕ್ಕಂಥ ಮಂತ್ರ. ಪರಿಸರ ದಿನದ ಸಂದರ್ಭದಲ್ಲಿ ಅಂತಹ ಆಶಯವನ್ನು ಹೊತ್ತಂಥ ಒಂದು ಗೀತೆಯನ್ನು ನಮ್ಮ ಮಿತ್ರರು ಹಾಡಿದರು. ಅದು ಕುವೆಂಪುರವರ ಪ್ರಕೃತಿ ಗೀತೆ. ಆ ಗೀತೆಯನ್ನು ನಾವಿವಾಗ ಕೇಳೋಣ. ಸೂರ್ಯನ ಪ್ರೀತಿಸು, ಮಣ್ಣನ್ನು ಪ್ರೀತಿಸು, ಪ್ರೀತಿಸು ಆಗಸವನ್ನು, ಹಕ್ಕಿಗಳನ್ನು, ಈ ಬಗೆಯಲ್ಲಿ ಆ ಕವಿತೆ ಮುಂದುವರಿಯುತ್ತದೆ. ಸೂರ್ಯನ ಪ್ರೀತಿಸು, ಮಣ್ಣನ್ನು ಪ್ರೀತಿಸು, ಸೂರ್ಯನ ಪ್ರೀತಿಸು, ಮಣ್ಣನ್ನು ಪ್ರೀತಿಸು, ಪ್ರೀತಿಸು ಆಗಸ ಮಳೆಗಳನ್ನು, ಪ್ರೀತಿಸು ಆಗಸ ಮಳೆಗಳನ್ನು, ಮರವನ್ನು ಪ್ರೀತಿಸು, ಗಿಡವನ್ನು ಪ್ರೀತಿಸು, ಮರವನ್ನು ಪ್ರೀತಿಸು, ಗಿಡವನ್ನು ಪ್ರೀತಿಸು,
ಉಣಿಸನು ನೀಡುವ ಸಸ್ಯವನು, ಉಣಿಸನು ನೀಡುವ ಸಸ್ಯವನು. ಸೂರ್ಯನ ಪ್ರೀತಿಸು, ಮಣ್ಣನು ಪ್ರೀತಿಸು, ಪ್ರೀತಿಸುವಾಗಸ ಮಳೆಗಳನ್ನು. ಪ್ರಾಣಿಯ ಪಕ್ಷಿಯ ಕೀಟವನು, ಸುಂದರ ವರ್ಣದ ಜೀವಿಯನು. ಪ್ರಾಣಿಯ ಪಕ್ಷಿಯ ಕೀಟವನು, ಸುಂದರ ವರ್ಣದ ಜೀವಿಯನು. ಎಲ್ಲವೂ ಭೂಮಿಯ ಜೀವಿಗಳೇ, ಎಲ್ಲವೂ ಭೂಮಿಯ ಜೀವಿಗಳೇ. ತಮ್ಮದೇ ಪಾತ್ರದ ಜಂತುಗಳೇ, ಎಲ್ಲವೂ ಭೂಮಿಯ ಜೀವಿಗಳೇ. ತಮ್ಮದೇ ಪಾತ್ರದ ಜಂತುಗಳೇ. ಸೂರ್ಯನ ಪ್ರೀತಿಸು, ಮಣ್ಣನು ಪ್ರೀತಿಸು, ಪ್ರೀತಿಸುವಾಗಸ ಮಳೆಗಳನ್ನು. ಮರವನು ಪ್ರೀತಿಸು, ಗಿಡವನು ಪ್ರೀತಿಸು, ಉಣಿಸನು ನೀಡುವ ಸಸ್ಯವನು. ಸೂರ್ಯನ ಪ್ರೀತಿಸು, ಮಣ್ಣನು ಪ್ರೀತಿಸು, ಪ್ರೀತಿಸುವಾಗಸ ಮಳೆಗಳನ್ನು. ಮನುಜರು ಭೂಮಿಯ ಅಂಶವು ಮಾತ್ರವೇ, ಜೀವಿಯ ನಾಡುವ ದೊರೆಯಲ್ಲ. ಮನುಜರು ಭೂಮಿಯ ಅಂಶವು ಮಾತ್ರವೇ, ಜೀವಿಯ ನಾಡುವ ದೊರೆಯಲ್ಲ. ಬಾಳಲು ಬಿಟ್ಟು ನಾವು ಬದುಕುವ, ಅವುಗಳು ಇಲ್ಲದೆ ನಾವಿಲ್ಲ. ಬಾಳಲು ಬಿಟ್ಟು ನಾವು ಬದುಕುವ, ಅವುಗಳು ಇಲ್ಲದೆ ನಾವಿಲ್ಲ. ಸರ್ವ ಸ್ವತಂತ್ರರು ಯಾರೂ ಇಲ್ಲ, ಎಲ್ಲರೂ ಬೇಕು ಎಲ್ಲರಿಗೂ. ಸರ್ವ ಸ್ವತಂತ್ರರು ಯಾರೂ ಇಲ್ಲ, ಎಲ್ಲರೂ ಬೇಕು ಎಲ್ಲರಿಗೂ. ಈ ಭೂಮಿ ಎಲ್ಲರಿಗಾಗಿ, ಈ ಭೂಮಿ ಎಲ್ಲರಿಗಾಗಿ, ಈ ಭೂಮಿ ಎಲ್ಲರಿಗಾಗಿ.